ಹಾಯ್ ಫ್ರೆಂಡ್ಸ್, 34 ಅಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಸಣ್ಣ ಪುಟ್ಟ ಟಿಪ್ಸಿಂದ ಈ ಥರ ಕಟ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಕ್ರಾಸ್ ಏನಾದರೂ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಮಾರ್ಜಿನ್ಗೆ ಅರ್ಧ ಇಂಚು, ನೋಡಿ ಮಾರ್ಜಿನ್ಗೆ ಅರ್ಧ ಇಂಚ್ ಬಿಟ್ಟು ನೋಡಿ ಉದ್ದ 13.5, ಮಾರ್ಜಿನ್ಗೆ ಅರ್ಧ ಇಂಚು, ಈ ಸೈಡು ಅಷ್ಟೇ ಅದೇ ಅಳತೆನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಎಳ್ಕೊಂಡು ನೋಡಿ ಮಾರ್ಜಿನ್ಗೆ ಅರ್ಧ, ನೋಡಿ ಶೋಲ್ಡರು 5ಕ್ಕೆ ಇಡ್ತಾ ಇದ್ದೀನಿ, ನೆಕ್ಕು 2 ಕಾಲ್ಗೆ, ಆರ್ಮಲ್ಲು 6 ಇಂಚಿಗೆ. ನೋಡಿ ಇಲ್ಲಿ ಮೇಲೆ 5ಕ್ಕೆ ಮಾರ್ಕ್ ಮಾಡಿದ್ದೀನಿ ಶೋಲ್ಡರು, ಇಲ್ಲೂ ಅಷ್ಟು 5ಕ್ಕೆ ಮಾರ್ಕ್ ಮಾಡಿ ಒಂದು ಗೆರೆ ಎಳ್ಕೊಳ್ಬೇಕು. ಎರಡು ಒಂದೇ ಸಮಕ್ಕೆ ಇರಬೇಕು. ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಸೆಂಟ್ರಿಗೆ ಒಂದು ಈ ಥರ ಗೆರೆ ಹಾಕ್ಕೊಳ್ಬೇಕು. ನೋಡಿ 6 ಇಟ್ಟಿದ್ದೀವಲ್ಲ, ಒಂದು ಸೆಂಟ್ರಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ 1 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಶೇಪ್ ತೆಗಿಯೋಕ್ಕೆ. ನೋಡಿ ಚೆಸ್ಟ್ ಲೂಸು 8.5, ಮಾರ್ಜಿನ್ಗೆ 2 ಇಂಚ್ ಇಡ್ತಾ ಇದ್ದೀನಿ ನಾನು. 1.5 ಇಟ್ಕೊಳ್ಬೋದು, ಬಟ್ಟೆ ಜಾಸ್ತಿ ಇದ್ದರೆ ಒಳ್ಳೆಯದೇ. ಸ್ಟಿಚ್ ಏನಾದರೂ ಬಿಚ್ಕೊಂಡ್ರೆ ಬೇಕಾಗುತ್ತೆ. ನೋಡಿ ಲೂಸ್ ಬಂದು 8.5 ಇದೆ, 1 ಇಂಚು ಡಾಟ್ಗೆ, 2 ಇಂಚು ಮಾರ್ಜಿನ್ಗೆ. ನೋಡಿ ಈ ಥರ ನೀಟಾಗಿ ಗೆರೆ ಎಳ್ಕೊಳ್ಬೇಕು. ನೋಡಿ ಇಲ್ಲಿ 9.5 ಬರ್ತಾ ಇದೆ, 9.5ನಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮೇಲೆ 3.5ಗೆ ಒಂದು ಡಾಟು. ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ ಬ್ಯಾಕಲ್ಲಿ ಡೀಪು ನಾನು 8.75 ಇಡ್ತಾ ಇದ್ದೀನಿ, ಎಷ್ಟು ಬೇಕಾದರೂ ನೋಡಿಕೊಂಡು ಇಟ್ಕೊಳ್ಬೋದು. ನೋಡಿ ಇಲ್ಲಿ 2.25 ಅಥವಾ 3ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ನಮ್ಗೆ ಜಾಸ್ತಿ ಬ್ರಾಡಾಗಿ ಬೇಕು ಅಂದರೆ. ನೋಡಿ ಇಲ್ಲಿ ಅರ್ಧ ಇಂಚಿಗೆ ಈ ಥರ ಗೆರೆ ಹಾಕ್ಕೊಂಡು ಅರ್ಧ ಇಂಚಷ್ಟು ಮುಂದಕ್ಕೆ ಹಾಕಿದ್ರೆ ಬ್ಯಾಕಲ್ಲಿ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈಗ ಈ ಥರ ನೀಟಾಗಿ ರೌಂಡ್ ಶೇಪ್ ತಗೊಳ್ಬೇಕು. ನಾನು ಇಲ್ಲಿ ರೌಂಡ್ ಶೇಪ್ ತೆಗಿತಿದ್ದೀನಿ, ಯಾವ್ದು ಬೇಕಾದರೂ ತಗೊಳ್ಬೋದು, ಡಿಸೈನ್ ಯಾವ ಥರ ಬೇಕಾದರೂ. ನೋಡಿ ಆರ್ಮಲ್ಲೂ ಅಷ್ಟೇ, ನೋಡಿ ಈ ಥರ ಒಂದು ಈ ಥರ ಶೇಪ್ ತಗೊಳ್ಬೇಕು. ನೋಡಿ 7.25 ಆರ್ಮಲ್ ಲೂಸ್ ಇರೋದು. ನೋಡಿ ನೋಡಿ ಕರೆಕ್ಟಾಗಿ 7.25 ಬರ್ತಾ ಇದೆ. ಮೇಲೆ ಮಾರ್ಜಿನ್ಗೆ ಅರ್ಧ ಇಂಚ್ ಬಿಟ್ಟಿದ್ದೀನಿ. ನೋಡಿ ನೋಡಿ ಕರೆಕ್ಟಾಗಿ ನೋಡಿ 7.25ಗೆ ಬಂದಿದೆ. ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಎಲ್ಲ.
ನೀವು ಈ ರೀತಿ ಕಟ್ ಮಾಡಿ ನೋಡಿ, ನಿಮಗೆ ಬ್ಲೌಸನ್ನು ಫಿಟ್ಟಿಂಗು ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದರೆ ನಿಮಗೇನು ಹೆಚ್ಚು ಕಮ್ಮಿನೇ ಬರಲ್ಲ. ಹಾಕ್ಕೊಂಡಾಗೂ ಮನಸ್ಸಿಗೆ ಖುಷಿಯಾಗಬೇಕು, ಆ ಥರ ಮೈಗೆ ಅಂಟ್ಕೊಳಂಗೆ ಬರುತ್ತೆ ನೋಡಿ. ಈ ಥರ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಬ್ಯಾಕ್ ಪಾರ್ಟು ಈ ಥರ ತಗೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು. ಇವಾಗ ಅದ್ರ ಮೇಲೆ ಹಾಕಿ ನೀಟಾಗಿ ಅದೇನಿದೆಯೋ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈಗ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಒಂಚೂರು ಕ್ರಾಸ್ ಇದೆ ಇಲ್ಲಿ. ನೋಡಿ ಸ್ಕೇಲ್ ತೊಗೊಂಡು ಈ ಥರ ನೀಟಾಗಿ ಒಂದು ಗೆರೆ ಎಳ್ಕೊಂಡು ನೋಡಿ ನೆಕ್ಕು ಎರಡು ಕಾಲು ನೋಡಿ. ಫ್ರಂಟಲ್ಲಿ ಡೀಪು ನಾನು 7 ಇಡ್ತಾ ಇದ್ದೀನಿ. 2 ಕಾಲಿಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು ಈ ಥರ ನೀಟಾಗಿ ಮಾರ್ಕ್ ಮಾಡಿದ್ದೀನಿ. ನೋಡಿ ಚೆಸ್ಟ್ ಲೂಸು 8.5 ಕರೆಕ್ಟಾಗಿದೆ. ನೋಡಿ ಈ ಥರ ಸ್ವಲ್ಪ ಬ್ರಾಡಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಬೆಲ್ಟ್ ಪಟ್ಟಿನೂ ಒಟ್ಟಿಗೆ ಕಟ್ ಮಾಡಬೇಕು ಅಂದರೆ ನಾವು ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವೋ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಬೆಲ್ಟ್ ಪಟ್ಟಿ ಅದರಲ್ಲೇ ಕಟ್ ಮಾಡ್ಕೊಳ್ಬೋದು. ನೋಡಿ ಡಾಟ್ ಪಾಯಿಂಟ್ಗೆ 10.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿಂದ 3.5 ಬಿಟ್ಟು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸೆಂಟ್ರಲ್ಲಿ ಒಂದು ಗೆರೆ ಎಳ್ಕೊಂಡು 1.25 ಇಂಚಿಗೆ ಡಾಟ್ಗೆ ಈ ಥರ ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಥರ ನೋಡಿ ಇಲ್ಲೂ ಅಷ್ಟೇ 2 ಕಾಲಿಗೆ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು. ನೋಡಿ ಚೆಸ್ಟ್ ಲೂಸು ಫ್ರಂಟಲ್ಲಿ 7.5 ಇದೆ, ಪ್ಲಸ್ 2.5 ಇಂಚು ಡಾಟ್ಗೆ, ಮಾರ್ಜಿನ್ಗೆ 2 ಇಂಚು ಕರೆಕ್ಟಾಗಿದೆ. ನೋಡಿ ಅಲ್ಲಿ ಡಾಟ್ ಹಿಡಿದಾಗ 2.5 ಇಂಚು ಹೋಗುತ್ತೆ, ಆಗ 7.5 ಕರೆಕ್ಟಾಗೆ ಬರುತ್ತೆ. ನೋಡಿ ಬೆಲ್ಟ್ ಪಟ್ಟಿ ಇದರಲ್ಲೇ ಕಟ್ ಮಾಡಬೇಕು ಒಟ್ಟಿಗೆ ಅಂದರೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಸೈಡ್ 3 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಶೇಪ್ ತಗೊಂಡು ನೋಡಿ 3/4 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟಲ್ ಶೇಪ್ ತೆಗಿಬೇಕು. ನೋಡಿ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ 1/4 ಇಂಚಷ್ಟು ತೆಗೀರಿ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಭುಜ ಏನು ಜಾರಲ್ಲ. ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಬಿಡ್ಬೇಕು. ಇಲ್ಲಿ ಆರ್ಮಲ್ ಹತ್ರ ಎಲ್ಲ ನೀಟಾಗಿ ನೋಡ್ಕೊಂಡು ಕಟ್ ಮಾಡಿ, ಒಂಚೂರು ಬಟ್ಟೆ ಎಕ್ಸ್ಟ್ರಾ ಬಿಟ್ರೂ ಸುಕ್ಕುಳ ಥರ ಎಲ್ಲ ಬಂದ್ಬಿಡುತ್ತೆ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಬೆಲ್ಟ್ ಪಟ್ಟಿನೂ ಇದರಲ್ಲೇ ಕಟ್ ಮಾಡ್ತಾಯಿದ್ದೀನಿ.
ನೀವು ಸಪ್ರೇಟು ಮಾಡ್ಕೊಳ್ಬೋದು, ಇದರಲ್ಲೇ ಮಾಡಿದ್ರೂ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಲ್ಲ ನಾಚ್ ಹಾಕ್ಕೊಂಡ್ಮೇಲೆ ಫ್ರಂಟಲ್ಲಿ ಡೀಪು ನೋಡಿ ಈ ಥರ ಕಟ್ ಮಾಡಿದೆ ನೋಡಿ. ನೋಡಿ 1/4 ಇಂಚಷ್ಟು ತೆಗೆದ್ರೆ ನೀಟಾಗೆ ಕೂತ್ಕೊಳ್ಳುತ್ತೆ. ನೋಡಿ ಬ್ಯಾಕ್ದು ಅಷ್ಟೇ ಡೀಪು. ನೋಡಿ ಫ್ರಂಟಲ್ಲಿ ಶೋಲ್ಡರ್ ಹತ್ರ ತೆಗೆದಿರ್ತೀವಿ, ಬ್ಯಾಕಲ್ಲೂ ತೆಗಿಬೇಕು. ಒಂದು ಕಡೆ ತೆಗೆದು ಒಂದು ಕಡೆ ಬಿಡೋಂಗಿಲ್ಲ, ಅವಾಗ ನೀಟಾಗಿ ಕೂರ್ಸೋಕ್ಕಾಗಲ್ಲ. ನೋಡಿ ಸ್ಲೀವ್ಸು ನೋಡಿ ನೀಟಾಗಿ ಒಂದು ಗೆರೆ ಹಾಕ್ಕೊಂಡು ಸಮ್ಮಕ್ಕೆ ಕಟ್ ಮಾಡ್ಕೊಳ್ಬೇಕು. ಕ್ರಾಸ್ ಎಲ್ಲ ಇರುತ್ತೆ, ಬಟ್ಟೆ ನೀರಿಗೆ ಹಾಕಿರ್ತೀವಲ್ವ, ಸುಕ್ಕಲ್ ಥರ ಎಲ್ಲ ದಾರ ಎಲ್ಲ ಬಿಟ್ಕೊಂಡಿರುತ್ತೆ. ನೀಟಾಗಿ ಈ ಥರ ಕಟ್ ಮಾಡಿ ಅರ್ಧ ಇಂಚು ಮಾರ್ಜಿನ್ಗೆ ಗೆರೆ ಹಾಕ್ಕೊಳ್ಬೇಕು. ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಂಡು ಮಾರ್ಜಿನ್ ಬಿಟ್ಟು ನಮ್ಗೆ ಎಷ್ಟು ಉದ್ದ ಬೇಕೋ ನೋಡಿ 9.75 ಇಡ್ತಾ ಇದ್ದೀನಿ ಉದ್ದ, ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೆ. ನೋಡಿ ಇಲ್ಲಿ ಏನು ತೊಗೊಂಡಿದ್ದೀವ ನೋಡಿ, ಇಲ್ಲೂ ಅದೇ ಥರನೇ ಒಂದು ಮಾರ್ಕ್ ಮಾಡಿಕೊಂಡು ಗೆರೆ ಎಳ್ಕೊಳ್ಬೇಕು. ನೋಡಿ 3/2ಗೆ ಡೌನು. ಇಷ್ಟು ಉದ್ದ ಬ್ಲೌಸ್ ಎಲ್ಲ ಬಂದಾಗ ಡೌನ್ 3/2 ತೊಗೊಳ್ಬೇಕು. ನೋಡಿ ತೋಳಿನ ಲೂಸು 5.75. ನೋಡಿ ಇಲ್ಲಿ 1/2ಗೆ ಒಂದು ಮಾರ್ಕ್ ಮಾಡಿಕೊಂಡು 7.75ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲು ಈಗ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಇಲ್ಲಿ ಬಟ್ಟೆ ಶಾರ್ಟೇಜ್ ಇದೆ, ಸ್ಟಿಚ್ ಮಾಡುವಾಗ ಬಟ್ಟೆ ಪೀಸ್ ಹಾಕ್ಕೊಳ್ತೀನಿ. ನೋಡಿ ಈ ಥರ ಒಂದು ಶೇಪ್ ಕೊಟ್ಕೊಂಡ್ರೆ ನೀಟಾಗಿ ನೋಡಿ ನೋಡಿ ಇಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ಈ ಥರ ಒಂದು ಫ್ರಂಟ್ ಶೇಪ್ ಈ ಥರ ತಗೊಳ್ಬೇಕು. ನೋಡಿ ಇಲ್ಲಿ ಒಂಚೂರು ಈ ಥರ 1/4 ಇಂಚಷ್ಟು ಕ್ರಾಸಾಗೆ ಈ ಥರ ಹಾಕ್ಕೊಂಡ್ರೆ ಲೂಸ್ ಏನು ಬರಲ್ಲ ತೋಳತ್ರ. ನೋಡಿ ಈ ಥರ ಕಟ್ ಮಾಡಿ ನೀಟಾಗಿ ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ಈ ಥರ ತಗೊಳ್ಬೇಕು. ನೋಡಿ ತೋಳಾಯಿತು. ಇವಾಗ ಮೇನ್ ಬ್ಲೌಸ್ದು ಕಟ್ ಮಾಡೋಣ. ಲೈನಿಂಗ್ ಹಾಕಿ ನೋಡಿ ಈ ಥರ ನೀಟಾಗಿ ಸಮ ಮಾಡಿಕೊಂಡು ತೋಳು ದೊಡ್ಡ ಬಾರ್ಡ್ರ್ ಇರುತ್ತಲ್ಲ ಅದು ತೋಳ್ಗೆ ಹಾಕ್ಕೊಳ್ಬೇಕು. ಸಣ್ಣ ಬಾರ್ಡ್ರ್ ಇರೋದು ಬ್ಯಾಕ್ ಸೈಡ್ ಹಾಕ್ಕೊಳ್ಬೇಕು. ನೋಡಿ ಹಾಕ್ಕೊಳ್ಬೇಕು. ಒಂದೊಂದು ಬ್ಲೌಸಲ್ಲಿ 2 ಸಮಾನೆ ಬಂದಿರುತ್ತೆ. ನೋಡಿ ಚಿಕ್ಕ ಬಾರ್ಡ್ರ್ ಬಂದಾಗ ಬ್ಯಾಕಲ್ಲಿ ಹಾಕ್ಕೊಳ್ಬೇಕು.
ಒಂದೊಂದ್ಸರಿ ಕನ್ಫ್ಯೂಸ್ ಆಗಿ ಉಲ್ಟಾ ಹಾಕ್ಬಿಟ್ಟಿರ್ತೀವಿ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿದ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ನೋಡಿ ನಾನು ಫ್ರಂಟ್ದು 2 ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಅಡ್ಜಸ್ಟ್ ಆಗುತ್ತಾ ನೀಟಾಗಿ ಇಟ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಬಟ್ಟೆ ವೇಸ್ಟ್ ಮಾಡಬೇಡಿ. ನೋಡಿ ಇನ್ನೊಂದು ಪಾರ್ಟು ಎಲ್ಲ ಅಡ್ಜಸ್ಟ್ ಆಗುತ್ತಾ ನೋಡಿಕೊಂಡು ನೀಟಾಗಿ ಹಾಕಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿದ್ರೆ ಸ್ಟಿಚ್ ಮಾಡುವಾಗ ನಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.